ಲೇ ಎದ್ದೇಳು, 5 ಗಂಟೆಗೆ ಎಬ್ಸು ಅಂತೀಯ, ಆದ್ರೆ ಎದ್ದೇಳೋದು ಮಾತ್ರ ಅಳಾಡ್ಸ್ಕೊಂಡು 10 ಗಂಟೆಗೆ ಎದ್ದೇಳ್ತೀಯ. ಅಮ್ಮ ಅಮ್ಮ ಒಂದು 50 ರೂಪಾಯಿ ಇದ್ರೆ ಕೊಡಮ್ಮ. ಲೋ ಮಗನೇ, 25 ವರ್ಷ ಆಯ್ತು ದಿನಾ ಕೆಲ್ಸಕ್ಕೆ ಹೋಗ್ತಾ ಇದೀಯ, ಆದ್ರೆ 1 ರೂಪಾಯಿನೂ ಮನೆ ಕೊಡ್ತಾ ಇಲ್ಲ. ಮನೆಗಿರ್ಲಿ ಒಂದ್ ಚಡ್ಡಿ ತಗೊಳ್ಳೋ ಹೋಗ್ತಾ ಇಲ್ಲ. ಅದೇನಂತ ಹುಟ್ಬಿಟ್ಟು ನನ್ನ ಹೊಟ್ಟೆಲಿ. ಒಂದು 50 ರೂಪಾಯಿ ಕೊಡೋಕೆ ಯೋಗ್ಯತೆ ಇಲ್ವೇನಮ್ಮ? ನನ್ನ ಬುಡಕ್ಕೆ ಕೈ ಇಟ್ಬಿಟ್ಟೆ. ಎಲ್ಲಿ ನೋಡ್ರಿ ಹಿಂಗೆ ಆಯ್ತು. ಸಾಕ್ ಮೇಕಪ್ ಮಾಡ್ಕೊಂಡ್ರದು ಬಾರ್ಲ ಈ ಕಡೆ. ನಿಮ್ ತಮ್ಮಂದೇನ ಮದುವೆ ಮಾಡ್ಬಿಟ್ರಿ, ಆದ್ರೆ ಈ ತಮ್ಮಂದು ಸರಿ ನನ್ ತಂಗಿನ ಮದ್ವೆ ಆಗ್ತೀಯಾ? ನಾನ್ ದಿನ ಫೇರ್ ಅಂಡ್ ಲವ್ಲಿ ಹಚ್ಕೊಂಡು ಬೆಳ್ಳಿಗೆ ಆಗ್ತಿರೋದ ಕರ್ಪಿನ ಮದ್ವೆ ಆಗಕ್ಕ ತೆಗೆದು ಬಿಟ್ಟ ಅಂದ್ರೆ ಏನೋ ಕಿತ್ತೋಗಿರೋ ಮೋರಿ ವಾಸನೆ ಬರ್ತಾ ಇದೆಯಲ್ಲಪ್ಪ. ವಾ ಬನ್ನ ಕುಳ ಟೀ ಆಯ್ತಾ? ನಂದಾಯ್ತು ಗುರು, ಆದ್ರೆ ನಿನಗೆ ಟೀ ಕೊಡ್ಸೋದಕ್ಕೆ ನನ್ನ ಹತ್ರ ಕಾಸಿಲ್ಲ. ಬೆಳಗ್ಗೆನೆ ಟ್ಯಾಕ್ಸಾ? ಅದಕ್ಕೆ ಯಾಕೆ ಹುಚ್ಚ ವೆಂಕಟ್ ತರ ಆಡ್ತೀಯ? ಮಗನ್ ಹುಚ್ಚ ವೆಂಕಟ್ ಸೇನವ್ರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಮರ ಈ ಕಡೆ. ಕುಳ ಇವತ್ತು ನನ್ನ ಸೈಜಿನ ಬಟ್ಟೆ ಆದ್ರೆ ಬಂದಿದ್ದೇನೋ? ಲೋ ಸುಮ್ನೆ ಇರು ಗುರು, ಮೊನ್ನೆ ಕೊಟ್ಟಿರೋ ಶರ್ಟನ್ನೇ ನಾಯಿ ಹತ್ರ ಕಚ್ಕೊಂಬಂದಿದ್ಯಾ. ನಾವ್ ಯಾರ್ಯಾರ ಹತ್ರ ಅಮ್ಮ ಅಕ್ಕ ಅಂತ ಬೈಸ್ಕೋಬೇಕು. ಮಗ ಇದು ಯಾರ್ದು ಟಿ ಶರ್ಟು? ಅದ್ ಬಿಡು ಗುರು, 13 ಕ್ರಾಸ್ದು. ಹೌದಾ? ಹಂಗಂದ್ರೆ ಇವತ್ತು ಒಂದ್ ದಿವಸ ಆ ಕಡೆ ಹೋಗ್ದವ್ರಂಗೆ ನೋಡ್ಕೊಂಡ್ರೆ ಆಯ್ತು. ಇಂಥವ್ರಿಗೆಲ್ಲ ಏನ್ ಹೇಳಿದ್ರು ಅರ್ಥ ಆಗಲ್ಲ. ಓಸಿ ನನ್ ಮಗ. ಲೋ ಲೋ ಮಗ, ಯಾರ್ದು ಇದು ಸ್ಪ್ರೇ? ಅದಾ ಬಟ್ಟೆ ಹೋಗಿದ್ರೆ ಸ್ಮೆಲ್ ಬರಲ್ಲ ಅಂತಾರೆ, ಅದಕ್ಕೆ ಎಲ್ಲಾ ಬಟ್ಟೆಗೂ ಸ್ಪ್ರೇ ಹಾಕಿ ಕಳಿಸ್ಕೊಡ್ತಿದ್ದೀನಿ. ಬರ್ಲಾ? ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನನ್ನ ನೆಮ್ಮದಿಗೆ ಭಂಗವಿಲ್ಲ, ಬಿಸಿಲು ಮಳೆಗೆ ಬಿರು ಗಾಳಿ ಚಳಗನಿ. ಯಾವ ನೀನು? ನಮಸ್ಕಾರ ಅಣ್ಣ. ಏಯ್ ಶಿಷ್ಯ, ಎಲ್ಲ ಆರಾಮಣ್ಣ? ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರಪ್ಪ ಅಣ್ಣ. ಇವತ್ತು ಟೆಸ್ಟಿಂಗ್ ಯಾವ ಗಾಡಿ ಇದೆ ಅಣ್ಣ? ಆ ಡ್ಯೂಕ್ ಇದೆಯಪ್ಪ. ಓ ಡ್ಯೂಕಾ, ಸರಿ. ಆ ಕರಿಷ್ಮಾ ಗಾಡಿ ಇಂಜಿನ್ ಸೀಸ್ ಆಗಿದೆ, ಯಾವ ರೆಡಿ ಮಾಡ್ಕೊಡ್ತೀಯಾ? ಹೌದಾ, ಸಂಜೆ ರೆಡಿ ಮಾಡಿದ್ರೆ ಬಿಡೋಣ. ಅಣ್ಣ ಅದು ಒಂದು 200 ರೂಪಾಯಿ ಇದ್ರೆ ಕೊಡೋಣ, ಸಂಜೆ ಕೊಟ್ಬಿಡ್ತೀನಿ. ಈಸ್ಕಂದ್ರೆ 2000 ರೂಪಾಯಿ ಇನ್ನೂ ಕೊಟ್ಟಿಲ್ಲ, ಮತ್ತೆ 200 ರೂಪಾಯಿ ಬೇಕಂತ ಹೇಳ್ತಾ ಇದೀಯಾ? ಆಯಿತು ಬಿಡೋಣ, ಬರ್ತೀನಿ. ಹಾಯ್ ಹಾಯ್. ಏಯ್ ಏನೋ ಮಗ ಹೆಂಗಿದ್ಯೋ? ನಾನು ಚೆನ್ನಾಗಿದ್ದೀನೋ. ಗಾಡಿ ಏನು ಗ್ಯಾರೇಜ್ ಜನ? ಹ್ಞೂ ಕಣ, ನಿಂಗೆ ಹೆಂಗೆ ಗೊತ್ತಾಯ್ತು? ನಿನ್ನ ವಿಷಯ ನನಗೆ ಗೊತ್ತಿಲ್ವೇನೋ? ಓಸಿ ಬಲು ತಾನೆ ನೀನು? ಯಾವ್ದೋ ಮಗ ಅದು ಗ್ಲಾಸು ಕೊಡಿಲಿ. ಲೇ 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 ಇರೋ ಕೊಡ್ತೀನಿ. ವಾವ್ ಸೂಪರ್. ಓಕೆ. ಛೇ ಯಾವನು ಇವನು? ಶರ್ಟ್ ಆದ್ರೂ ಬಿಟ್ಟೋದ ನನ್ನ ಮಗ. ಥೂ. ನೋಡಿದ್ರಲ್ಲ, ಇವನೇ ನಮ್ಮ ಫಿಲಿಮ್ ಹೀರೋ. ನಂಬಕ್ಕಾಗಲ್ಲ, ಆದರೂ ನಂಬಲೇಬೇಕು. ಓಹೋ, ನಮ್ಮ ಹೀರೋಯಿನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅವಳನ್ನ ಮೀಟ್ ಮಾಡೋಕೆ ಇವ್ನು ಹೋಗ್ತಾ ಇರೋದು. ಅವಳನ್ನ ಏನಂತೀರಾ? ಅವಳು ಜಾಗ್ವಾರ್ ಕಾರು, ಇನ್ನು ಇವನ್ ಕಾರ್ ಬಾರು ನೀವೇ ನೋಡಿ. ಅಪ್ಪ ದೇವ್ರೆ, ನನ್ನ ಹತ್ರ ಇರೋದು 50 ರೂಪಾಯಿ ಅಷ್ಟೇ. ಇವತ್ತು ನನ್ನ ಗರ್ಲ್ ಫ್ರೆಂಡ್ ಬರ್ಡೇ ಬೇರೆ.
ನೀನೇ ಕಾಪಾಡ್ಬೇಕಪ್ಪ, ಕಾಪಾಡಪ್ಪ. ಹಲೋ ಹಲೋ, ಹಾಂ ಭಾವನಾ. ಎಲ್ಲಿದ್ಯಾ ಬಾಲು? ಇಲ್ಲೇ ಪಾರ್ಕಿಂಗಲ್ಲಿ ಇದ್ದೀನಿ, ಒಂದು 2 ನಿಮಿಷ ಬಂದೆ. ಬೇಕಪ್ಪ, ವೇಟ್ ಮಾಡ್ತಾ ಇರ್ತೀನಿ. ಬಂದೆ ನೋಡಿಲ್ಲ, 2 ನಿಮಿಷ ಬರ್ತೀನಿ. ಹಾಯ್. ಹಾಯ್. ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇವತ್ತು ಪಾರ್ಟಿ ಎಲ್ಲಿ ಕೊಡಿಸ್ತೀಯಾ? ಪಾರ್ಟಿನಾ? ಬಾ ಬಾ. ಎಲ್ಲಿಗೆ? ಇಲ್ಲ, ಅದಕ್ಕೂ ಮೇಲೆ. ಇಲ್ಲ, ಅದಕ್ಕೂ ಮೇಲೆ. ಗುಡ್ ಮಾರ್ನಿಂಗ್ ಸರ್. ಏನು ಬೇಕು ಸರ್? ನನ್ನ ಹತ್ರ ಇರೋದು 50 ರೂಪಾಯಿ ಅಷ್ಟೇ. ಇವಳು ನೋಡಿದ್ರೆ ಹಿಂಗೆ ಏನು ಮಾಡೋದು? 2 ಆ್ಯಪಲ್ ಮಿಲ್ಕ್ ಶೇಕ್ ತೊಗೊಂಬನ್ನಿ. ಅಲ್ಲಲ್ಲ, 1 ಆ್ಯಪಲ್ ಮಿಲ್ಕ್ ಶೇಕ್, 2 ಸ್ಟ್ರಾ. ಅದು ಸಿಗಲ್ಲ ಸರ್. ಮತ್ತು ನಿಮ್ಮ ಅಂಗಡಿನಲ್ಲಿ ಇನ್ನೇನು ಸಿಗತ್ರಿ? ಇಲ್ಲಿ ಟೇಬಲ್ ಬಿಟ್ಟರೆ ಇನ್ನೇನು ಸಿಗಲ್ಲ. ಕರ್ಮ. ಭಾವನಾ ನಿಂತ್ಕೋ ಭಾವನಾ. ಅಯ್ಯೋ ಏನಂಗಾಯ್ತಪ್ಪ. ಭಾವನಾ ಒಂದು ನಿಮಿಷ ನನ್ನ ಮಾತು ಕೇಳಿಲಿ. ಭಾವನಾ ನಿಂತ್ಕೋ. ಭಾವನಾ ನಿಂತ್ಕೋ. ಏನಿವಾಗ? ಅಷ್ಟೊಂದು ಕೋಪನಾ? ನೋಡಿಲಿ ನಿಂಗೇನು ತಂದಿದ್ದೀನಿ. ಕೂತ್ಕೊಳ್ಳೋಣ. ಡ್ಯಾಡಿ. ಹಲೋ, ಹೇಳಿ ಡ್ಯಾಡಿ. ಹಾಂ ಸರಿ ಡ್ಯಾಡಿ, ಓಕೆ. ಇಲ್ಲ, ಇಲ್ಲೇ ಇದ್ದೀನಿ, 2 ನಿಮಿಷ ಬಂದ್ಬಿಡ್ತೀನಿ. ಓಕೆ ಬಾಯ್. ಏ ಬಾಲು, ಡ್ಯಾಡಿ ಕಾಲ್ ಮಾಡ್ತಿದ್ದಾರೆ, ಅರ್ಜೆಂಟಾಗಿ ಮನೆಗೆ ಬಾ ಅಂತಿದ್ದಾರೆ. ನಾನು ನಿನಗೆ ನೈಟ್ ಕಾಲ್ ಮಾಡ್ತೀನಿ. ಬಾಯ್ ಬಾಯ್. ಬಾಲು, ನಿನ್ಗೊಂದು ವಿಷಯ ಹೇಳೋದೇ ಮರ್ತೋಗ್ಬಿಟ್ಟೆ. ನನ್ನ ಕಾಲೇಜಲ್ಲಿ ಒಬ್ಬ ತುಂಬ ಪ್ರೀಸು ಅಂತ ತೊಂದರೆ ಕೊಡ್ತಿದ್ದಾನೆ. ನನಗಂತೂ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಸ್ವಲ್ಪ ಅದೇನಂತ ನೋಡು. ನಾನು ನೋಡ್ಕೋತೀನಿ ಬಿಡು. ಸರಿ ಬಾಯ್. ಹೇಳಕ್ಕುಳ. ಲೋ ಮಗ, ಪಕ್ಕದ ಮನೆ ಆಂಟಿದು ರಿಂಗ್ ಕಳೆದೋಗಿದ್ಯಂತೆ, ನೀನೇನಾದ್ರು ನೋಡ್ದ? ಹಾ, ನನಗೇನ ಗೊತ್ತು? ಲೋ, ನಿಮ್ದೇನು ಕಳೆದೋದ್ರು ನನಗೆ ಹೇಳ್ತೀರಾ? ಅದಕ್ಕೆ ಯಾಕೋ ಬೇಜಾರು ಮಾಡ್ಕೋತಿದ್ಯಾ? ಬಾರ ಅಂಗಡಿಗೆ. ಹಾಂ ಬಂದೆ. ಪೇಪರ್ ನೋಡಿದ್ರೆ ಅನೈತಿಕ ಸಂಬಂಧ ಅಂತಿದೆ. ಏನೋ ಕುಳ್ಳ, ಯಾಕೋ ಬೇಜಾರು ಮಾಡ್ಕೊಂಡಿದ್ಯಾ? ಅಲ್ಲ ಗುರು, ಅನೈತಿಕ ಸಂಬಂಧ ಅಂದ್ರೇನು? ಬಾ ಇಲ್ಲಿ ಹೇಳ್ತೀನಿ. ನಿನ್ನ ಮೊಬೈಲ್ಗೆ ನಿನ್ನ ಸಿಮ್ ಹಾಕೊಂಡ್ರೆ ಅದು ನೈತಿಕ ಸಂಬಂಧ. ಓಕೆ. ಅದೇ ನನ್ನ ಸಿಮ್ ಹಾಕಿದ್ರೆ ಅದೇ ಅನೈತಿಕ ಸಂಬಂಧ. ಗೊತ್ತಾಯ್ತಾ? ಅಲ್ಲಿ ನೋಡಲ್ಲಿ ನಿನ್ ದಡಿಯ ಬಂದ.
ನಮಸ್ಕಾರ ಅಣ್ಣ. ಬಾರ ದಡಿಯಾ. ಅಣ್ಣ ಟೀ ಕೊಡ್ಸಣ್ಣ. ಅಣ್ಣ ಟೀ ಕೊಡ್ಸಣ್ಣ. ಟೀ ಕೊಡ್ಸೋದು ಯಾರೋ ಏನು ಒಂಟಿಗೆ ಹಿಂಗೆ ಹೇಳ್ತಾನೆ ಇವ್ ಒಂಟಿ ಹೇಳೋ. ದಡಿಯಾ ಒಂದ್ ಲೋಟ ಟೀ ನಿನಗೆ ಪೋಲಿಯೋ ಡ್ರಾಪ್ಸ್ ಹಾಕ್ದಂಗ್ ಕಣ. ಭಯ 3 ಟೀ. ದಡಿಯಾ ತೊಳ ಟೀ. ಲೋ ದಡಿಯಾ ಏನೋ ತಿಂತೀಯ ನೀನು? ನನಗೂ ಏನಾದರೂ ಹೇಳ್ಕೊಡೋ, ನಾನು ಹಾಕ್ತೀನಿ ನಿನ್ನಂಗೆ. ನೋಡ ಏನೋ ಗುರಾಯಿಸ್ತಿದ್ಯಾ? ಓಕೆ ದಡಿಯಾ ಬರ ಇಲ್ಲಿ. ಅಣ್ಣ ಏನಣ್ಣ ದಡಿಯಾ ನಾನು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಮಾಡ್ತೀನಿ ಅಣ್ಣ. ಲೈ ಕುಳ ಇವನ್ ಸೈಜ್ ಯಾವ್ದಾರು ಬಟ್ಟೆ ಇದೆಯಾ? ಗೋಣಿ ಚೀಲ ಇದೆ. ಏಯ್ ಹೇಳ. ಇಲ್ಲ ಗುರು. ವಾವ್ ಎಸ್ ಎಲ್ಲ ಸೂಪರ್ ಆಗಿದೆ. ಆದ್ರೂ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಗೊತ್ತಾಯ್ತು. ಎಸ್ ಇನ್ನೂ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಇದು ಗೊತ್ತಾಯ್ತು. 1 ನಿಮಿಷ ಬಂದೇ ಇರು. ಜೈ ಬಜರಂಗಿ ಭಾಯ್ಜಾನ್. ಆಹಾ ಸೂಪರ್. ಇವಾಗ ಪರ್ಫೆಕ್ಟ್ ಆಗಿದ್ಯಾ. ಬಾಲ ಹೋಗೋಣ. ಲೈ ತಡಿಯ ಜಾಗ ಇಲ್ಲ ಕಣ ಇಲ್ಲಿ. ಮುಂದೆ ಹೋಗ ಲೈ, ಮುಂದೆ ಹೋಗ ತಡಿಯವ. ಲೈ ಬರ ಇಲ್ಲಿ. ಒಂದು ನಿಮಿಷ ಇರು. ತಗೋಯ್ತು. ಇದನ್ನೇನಾದ್ರೂ ಉಗಿದ್ರೆ ಬಾ ಹೋಗೋಣ. ನಿಂಗೆ ಈ ಚೈನ್ ಎಲ್ಲ ಹಾಕ್ಸ್ಕೊಂಡು ಕರ್ಕೊಂಬರ್ತಾ ಇದೀನಿ. ಸರಿಯಾಗಿ ಎದುರಿಸ್ಬೇಕು, ಗೊತ್ತಾಯ್ತಾ? ಮರಿಬೇಡ. ಓಕೆ. ಓಯ್ ಯಾವನವನು ನಮ್ಮ ಹುಡುಗಿಗೆ ಪ್ರೀತ್ಸು ಒಂದು ಕಾಟ ಕೊಡೋನು? ಏನ್ ಕಾಮಿಡಿ ಮಾಡ್ತಾರ ನೋಡಪ್ಪ ಮಚ್ಚ. ದಿನಕ್ಕೆ 80 ಜನ ಹುಡುಗಿರ್ ರಗಿಸ್ತೀವಿ, ಯಾರು ಅಂತ ಕೇಳಪ್ಪ. ಮಗ ಭಾವನನ್ ಬಾಯ್ ಫ್ರೆಂಡ್ ಕಣವನು. ಯಾರ ಅವಳು? ಎಗರಗಳಲ್ಲಿ ಓಯ್ ಸೀರಿಯಸ್ ಆಗಿ ಹೇಳ್ತಾ ಇರೋದು. ಗಂಡಸಾಗಿದ್ರೆ ಮುಂದೆ ಬರ್ರೋ. ಸೀರಿಯಸ್ ಅಣ್ಣ ನಾನಿಲ್ವಾ ಈ ಕಾಂಜಿ ಪಿಂಜಿ ನನ್ನ ಮಕ್ಳನ್ನೆಲ್ಲ ನಾನ್ ನೋಡ್ಕೊಂತೀನಿ, ನನಗ್ ಬಿಟ್ಬಿಡಿ. ಅಯ್ಯೋ ಕಮಿಟ್ ಆಗೋದ್ನಲ್ಲಪ್ಪ ಸುಮ್ಮನೆ. ಇವ್ ನೋಡ್ರೆ ದೂತ ಇದ್ದಂಗನೆ. ಇವ್ರ ಕೈ ಹಿಡೋದೆ ಕರೆಕ್ಟಿಗ. ಅಣ್ಣ ದಯವಿಟ್ಟು ಕ್ಷಮಿಸ್ಬಿಡ ಅಣ್ಣ. ಅವ್ರಿಗೇನೋ ಗೊತ್ತಿಲ್ದಂಗೆ ತಪ್ಪು ಮಾಡಿಬಿಟ್ಟಿದ್ದಾರೆ. ಇನ್ಮೇಲೆ ಹಂಗಾಗ್ದಂಗೆ ನಾನು ನೋಡ್ಕೊಂತೀನಿ ಅಣ್ಣ. ಅಣ್ಣ ಬಿಟ್ಬಿಡೋಣ. ಇದೇನಾರ ಇನ್ನೊಂದ್ಸತಿ ರಿಪೀಟ್ ಆಗ್ಬೇಕಲ್ಲ. ಅಣ್ಣಂಗೆ ಕೈ ಕಾಲು ಎತ್ತಿಸ್ಬಿಡ್ತೀನಿ. ಒಂದು ಟೀಗೆ ಇಷ್ಟೊಂದು ಒದ್ದಾಡಬೇಕಾ? ಅಣ್ಣ ಬನ್ನಿ ಅಣ್ಣ ಹೋಗೋಣ. ಅಯ್ಯೋ ನಾನು ಹೇಳಿದ್ ಮಾಡೋ. ಯಪ್ಪ ಹೆಂಗೋ ಎಸ್ಕೇಪು. ಮಗ ಇವ ಟೀಯನ್ನು ಬೇರೆ ಕೊಡಿಸ್ತೀನಿ ಬಾ. ಮಗ ಇರು, ನಾನು ಸಂಜೆ ಅಂಗಡಿಯಲ್ಲಿ ಸಿಗ್ತೀನಿ, ಓಕೆನಾ? ನೀನು ಹೋಗಿರು, ಬಾಯ್. ಹಲೋ ಬಾಲು. ಹಾಂ ಹೇಳು ಭಾವನಾ. ನಮ್ಮ ವಿಷಯ ನಮ್ಮ ಡ್ಯಾಡಿಗೆ ಗೊತ್ತಾಗಿದೆ. ಹಾಂ ಅವ್ರು ನಿನಗೆ ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು. ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಬಾಯ್. ಭಾವನಾ ಒಂದು ನಿಮಿಷ. ಹಲೋ
ಇದ್ಯಾವುದಪ್ಪ ಹೊಸ ಕಿರಿಕು. ಭಾವನವರಪ್ಪ. ಹಲೋ ಸರ್, ಹೇಳಿ ಸರ್. ಹಾಂ, ಹೌದಾ ಸರ್? ಹಾಂ, ಓಕೆ. ನಾಳೆನಾ ಸರ್? ಹ್ಞೂ ಸರ್, ಸಿಗ್ತೀನಿ. ಓಕೆ ಸರ್, ಬಾಯ್. ತಾರೀಕೆ ಏನಪ್ಪ ಇದು? ನಾಳೆ ಮತ್ತೆ ಐರನ್ ಅಂಗಡಿಗೆ ಹೋಗ್ಬೇಕಾ? ಕೂತ್ಕೋ. ನನಗೆ ಸುತ್ತಿ ಬಳಸಿ ಮಾತಾಡೋಕ್ಕೆ ಬರೋದಿಲ್ಲ. ನೀನು ಯಾರು? ಏನು ಮಾಡ್ತಾ ಇದೀಯಾ? ಯಾತಕ್ಕೋಸ್ಕರ ಮಾಡ್ತಿದ್ದೆ ನಂಗೆ ಚೆನ್ನಾಗಿ ಗೊತ್ತು. ಒಳ್ಳೆ ಮಾತಲ್ಲಿ ಹೇಳ್ತೀನಿ, ನನ್ನ ಮಗಳಿಂದ ಬೀಳೋದು ಬಿಟ್ಬಿಡು. ಅದರ್ವೈಸ್ ನಾನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನೀನು ಇದೆಲ್ಲ ಯಾತಕ್ಕೆ ಮಾಡ್ತಿದ್ದೆ ನಂಗೆ ಚೆನ್ನಾಗಿ ಗೊತ್ತು. ದುಡ್ಗೋಸ್ಕರ ತಾನೇ? ಹಾಂ, ಒಂದು ನಿಮಿಷ. ಈ ಚಕ್ಕು ತಗೊಳ್ಳಲ್ಲ, ನಿಮ್ಮ ಮಗಳನ್ನೂ ಬಿಡಲ್ಲ ಅಂತ ಏನಾದರೂ ಅವಳು ಹಿಂದೆ ಬಿದ್ದರೆ ನಿನ್ನ ಪರಿಸ್ಥಿತಿನೇ ಬೇರೆ ಆಗತ್ತೆ. ನಾನೇನಂತ ಆವಾಗ ತೋರಿಸ್ತೀನಿ. ಗಾಟ್ ಇಟ್? ಸರ್, 5 ರೂಪಾಯಿ ನನ್ನ ಜೇಬಲ್ಲಿ ಇಲ್ಲ ಅಂದ್ರೂ 500 ರೂಪಾಯಿ ಲೆವೆಲಿಗೆ ಶೋಕಿ ಮಾಡೋನು ನಾನು. ಆದರೆ ಇವಾಗ ನನ್ನ ಕೈಲಿ 5 ಲಕ್ಷ ರೂಪಾಯಿ ಇದೆ. ಯಾವ ಲೆವೆಲಿಗೆ ಶೋಕಿ ಮಾಡ್ತೀನಿ ಅಂತ ನೀವೇ ನೋಡಿ. ಸಿ ಆನ್ ಬಿಗ್ ಸ್ಕ್ರೀನ್.